ನಮಸ್ಕಾರ, ನಾನು ಸವಿತಾ ಕುಲಕರ್ಣಿ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾ ವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಮುಂಬೈ ತುಳುವ ಕನ್ನಡಿಗರ ಸ್ಪಂದನ 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 ಮುಂಬೈ न्यूज। नमस्कार, मैं हूं विवेक ओबरॉय। मुंबई न्यूज की सभी दर्शकों को ढेर सारी शुभकामनाएं। ऑल द बेस्ट। मेरा नाम है एहसान कुरैशी। बातें करता हूँ कैसी कैसी, आपके दिमाग का बल्ब हो ना जाए फ्यूज। और आप सब देख रहे हैं मुंबई न्यूज। मैं जॉनी लीवर, आप सबको मेरा बहुत बहुत प्यार। और आप देख रहे हैं मुंबई न्यूज। देखते रहिए मुंबई न्यूज। ऐसा न्यूज कहीं भी सुनने को नहीं मिलेगा। मुंबई न्यूज, मुंबई न्यूज। ಮುಂಬೈಯ ಪ್ರತಿಷ್ಠಿತ ಜಾತಿಯ ಸಂಸ್ಥೆಯಾದ ಬಂಟರ ಸಂಘ ಮುಂಬೈಯ ವಾರ್ಷಿಕ ಸ್ನೇಹ ಸಮ್ಮೇಳನ 2012 ಅದ್ದೂರಿಯಾಗಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಸಮಾಜ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮ ಪಟ್ಟರು. ನಗರದ ಪ್ರತಿಷ್ಠಿತ ಜಾತಿಯ ಸಂಸ್ಥೆ ಬಂಟರ ಸಂಘ ಮುಂಬೈ ಇದರ ವಾರ್ಷಿಕ ಸ್ನೇಹಕೂಟವು ಕುರ್ಲಾ ಪೂರ್ವದ ಬಂಟರ ಭವನದ ಸಭಾಗೃಹದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಹಾರಾಷ್ಟ್ರ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ತೋಟಗಾರಿಕಾ ಸಚಿವ ಡಾ ವಿಜಯ್ ಕುಮಾರ್ ಗಾವಿಕ್ ಆಗಮಿಸಿದ್ದರು. ಬಂಟರ ಸಂಘದ ಅಧ್ಯಕ್ಷ ಸಿಎ ಶಂಕರ್ ಶೆಟ್ಟಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಕರ್ನಿರೆ ವಿಶ್ವನಾಥ ಶೆಟ್ಟಿ ಹಾಗೂ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಎಸ್ ಸದಾಶಿವ್ ಅಂಡ್ ಕಂಪನಿಯ ಪಾಲುದಾರ ಸಿಎ ಸದಾಶಿವ್ ಎಸ್ ಶೆಟ್ಟಿ ದಂಪತಿ, ಪ್ರಿಯೇಶ್ ಇಂಡಸ್ಟ್ರೀಸ್ನ ಸಿಎಂಡಿ ಶಂಕರ್ ಎ ಶೆಟ್ಟಿ ದಂಪತಿ, ಗ್ಯಾಸ್ಟ್ರೋ ಇನಿಷಿಯಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾ ವಿಶ್ವನಾಥ್ ಶೆಟ್ಟಿ ದಂಪತಿ, ನವಿ ಮುಂಬೈಯ ರಾಮ್ಡಾ ಹೋಟೆಲ್ನ ಸಿಎಂಡಿ ದಿನಕರ್ ಶೆಟ್ಟಿ ದಂಪತಿ, ಹೋಟೆಲ್ ರಾಮ್ಡಾ ಸಿಎಂಡಿ ಹರೀಶ್ ಎಸ್ ಶೆಟ್ಟಿ ದಂಪತಿ, ಲೇಖಕಿ ಸರಳಾ ಶೆಟ್ಟಿ, ಬೋರಿವಲಿ ನಗರ ಸೇವಕ ಶಿವಶೆಟ್ಟಿ, ಹೋಟೆಲ್ ತಂದೂರ್ನ ಮಾಲೀಕ ಸುಕುಮಾರ್ ಶೆಟ್ಟಿ ದಂಪತಿ, ಕ್ರೀಡಾಪಟು ತನಿಷ್ಕಾ ಶೆಟ್ಟಿಯನ್ನ ಅವರ ಸಾಧನೆಗಾಗಿ ಸನ್ಮಾನಿಸಲಾಯಿತು. ಸನ್ಮಾನಿತರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಸಚಿವ ಡಾ ವಿಜಯ್ ಕುಮಾರ್ ಗಾವಿಕರನ್ನು ಬಂಟ್ಸ್ ಸಂಘದ ಪರವಾಗಿ ಗೌರವಿಸಲಾಯಿತು. ಮುಂಬೈಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಬಂಟರ ಸಾಧನೆಯನ್ನ ಸಚಿವರು ಶ್ಲಾಘಿಸಿದರು. So when you are going outside, so you need support from each other. If you not get the support each other, and if you do not have a unity, nobody will ask you, nobody will care you. Even government will not care you. For this purpose, you need a unity, and even you can maintain your culture also. So for this purpose, the But Sangha is doing a good work to bringing together and helping each other, and they are inspiring everybody because ಸಂಘದ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತರಾದ ತಂಡದವರಿಗೆ ಹಾಗೂ ವೈಯಕ್ತಿಕ ಚಾಂಪಿಯನ್ಗಳಿಗೆ ಪಾರಿತೋಷಕ ನೀಡಲಾಯಿತು. ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ನಿಮಿತ್ತ 9 ಪ್ರಾದೇಶಿಕ ಸಮಿತಿ ನಡೆಸಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಯಿತು. ಹರೀಶ್ ವಾಸು ಶೆಟ್ಟಿ ಮತ್ತು ಅಶೋಕ್ ಪಕ್ಕಳ ಕಾರ್ಯಕ್ರಮ ನಿರೂಪಿಸಿದರೆ, ಸಂಘದ ಕಾರ್ಯದರ್ಶಿ ಸಿಎ ಸದಾಶಿವ್ ಬಿ ಶೆಟ್ಟಿ ವಂದಿಸಿದರು. ಬಂಟರ ಸಂಘ ಆಯೋಜಿಸಿದ ವಾರ್ಷಿಕ ಸ್ನೇಹ ಸಮ್ಮೇಳನ 2012 ಕಾರ್ಯಕ್ರಮದಲ್ಲಿ ಬಂಟ ಬಾಂಧವರು ಸಭಾಗೃಹದಲ್ಲಿ ಕಿಕ್ಕಿರಿದು ತುಂಬಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಮಾರಂಭವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರೇರಕ ಶಕ್ತಿಯಾಗಿದ್ದರು. ಕ್ಯಾಮರಾ ಸಹಪಾಠಿ ಸುರೇಶ್ ಜೊತೆ ಸವಿತಾ, ಮುಂಬೈ ನ್ಯೂಸ್ಗಾಗಿ. ಭಾರತ್ ಬ್ಯಾಂಕ್ನ 46ನೇ ಶಾಖೆಯು ಮೂಡಬಿದ್ರೆಯಲ್ಲಿ ಇತ್ತೀಚೆಗೆ ಲೋಕಾರ್ಪಣೆಗೊಂಡಿತು. ಎಜುಕೇಷನ್ ಹಬ್ ಎಂದೇ ದೇಶದೆಲ್ಲೆಡೆ ಖ್ಯಾತಿಗೊಳಿಸಿದ ಮೂಡಬಿದ್ರೆಯಲ್ಲಿ ಭಾರತ್ ಬ್ಯಾಂಕ್ ಉದ್ಘಾಟನೆಗೊಂಡ ಅವಿಸ್ಮರಣೀಯ ಸಂದರ್ಭದಲ್ಲಿ ಸ್ಥಳೀಯ ರಾಜಕೀಯ ಧುರೀಣರು, ಶಿಕ್ಷಣ ತಜ್ಞರು, ಉದ್ಯಮಿಗಳು, ಸಮಾಜ ಸೇವಕರು ಹಾಜರಿದ್ದು ಬ್ಯಾಂಕ್ಗೆ ಶುಭ ಹಾರೈಸಿದರು. ಜೈನ ಕಾಶಿ ಶಿಕ್ಷಣ ಸಂಸ್ಥೆಗಳ ಆಗರ, ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಪಟ್ಟಣ ಮೂಡಬಿದ್ರೆಯಲ್ಲಿ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನ್ಮ ತಾಳಿದ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಪ್ರಾಯೋಜಕತ್ವದ ದೇಶದ ಸಹಕಾರಿ ರಂಗದ ಅಗ್ರ ಬ್ಯಾಂಕ್ ಆಗಿ ರೂಪುಗೊಂಡ ಭಾರತ್ ಕೋಆಪರೇಟಿವ್ ಬ್ಯಾಂಕಿನ 46ನೇ ಶಾಖೆಯು ಶುಭಾರಂಭಗೊಂಡಿತು.
ಬ್ಯಾಂಕಿನ ಮಾಜಿ ಕಾರ್ಯಾಧ್ಯಕ್ಷ ಹಾಲಿ ನಿರ್ದೇಶಕ ಜೈಸಿ ಸುವರ್ಣ ಅವರು 46ನೇ ಶಾಖೆಯನ್ನ ಲೋಕಾರ್ಪಣೆಗೊಳಿಸುತ್ತಾ ಭಾರತ್ ಬ್ಯಾಂಕ್ ಮೂಡಬಿದ್ರೆ ಶಾಖೆಯಲ್ಲಿ ಅತ್ಯಧಿಕ ಖ್ಯಾತಿಗಳನ್ನು ತೆರೆದಿದ್ದು ಅಧಿಕ ಠೇವಣಿ ಸಂಗ್ರಹಗೊಂಡು ಇತಿಹಾಸ ನಿರ್ಮಿಸಿದೆ ಎಂದರು. ಪೂರ ಊರಿಗೂ ಬಾಂಬೆದಾಗೂ ಮಾತ್ರ ಕೂಡಿದು 12,000 ಅಕೌಂಟ್ ಮಾಡಿ 10 ಕೋಟಿ ಡಿಪಾಸಿಟ್ ಇಂದು ಈ ಜಾಗಲ ಬಾರಿ. ಬ್ಯಾಂಕಿನ ಎಟಿಎಂ ಸೆಂಟರ್ ಅನ್ನ ಮೂಡಬಿದ್ರೆಯ ಮಾಜಿ ಶಾಸಕ ಅಮರ್ನಾಥ್ ಶೆಟ್ಟಿ ಅವರು ಉದ್ಘಾಟಿಸುತ್ತಾ ಬ್ಯಾಂಕಿಗೆ ಶುಭ ಹಾರೈಸಿದರು. ಶಾಸಕ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಭಯ್ ಚಂದ್ರ ಜೈನ್ ದೀಪ ಪ್ರಜ್ವಲಿಸಿ ಬ್ಯಾಂಕಿನ ವ್ಯವಹಾರಕ್ಕೆ ಚಾಲನೆ ನೀಡುತ್ತಾ ತುಳುನಾಡಿನವರು ಮುಂಬೈಯಲ್ಲಿ ಸ್ಥಾಪಿಸಿ ಅದ್ಭುತ ಸಾಧನೆಗೈದ ಬ್ಯಾಂಕ್ ಇದೀಗ ಮೂಡಬಿದ್ರೆಯಲ್ಲಿ ವ್ಯವಹಾರ ಪ್ರಾರಂಭಿಸಿರುವುದು ಸಂತೋಷ ತಂದಿದೆ ಎಂದರು. ತುಳುನಾಡದ ಮಣ್ಣದ ಜನಕ್ಕೂ ಪ್ರಾರಂಭವಾದ ಬ್ಯಾಂಕ್ ಈ ತುಳುನಾಡದ ಮಣ್ಣದ್ದು ಮುಂಬೈಗೆ ಹೋದು ಮುಂಬೈಡ್ ರಾತ್ರಿ ಬಗ್ಗೆ ಬೆಲ್ಲದು ಅಕ್ನ ಸಂಪಾದನೆ ಮಾಡ್ತಿದ್ದು ಐಟ ಒಟ್ಟಿಗೂ ಒಂದು ಮಲ್ಲ ಒಂದು ಕೋಆಪರೇಟಿವ್ ಫೀಲ್ಡ್ ಒಂದು ಆಂದೋಲನ ಮಾಡ್ತದೆ. ಈ ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಸ್ಥಾಪನೆ ಆಗಿದೆ. ಇನ್ನು 10,000 ಕೋಟಿ ರೂಪಾಯಿ ಡೆಪಾಸಿಟ್ ಇಟ್ಟಿನ ಈ ಬ್ಯಾಂಕ್ ಇನ್ನು ಇಡೀ ಕರ್ನಾಟಕ ರಾಜ್ಯದ ಎಜುಕೇಷನ್ ಹಬ್ ಅಂತ ಮೂಡಿಬಿದ್ರಿ. ಇನ್ನು ಆಳ್ವಾಸ್ ವಿದ್ಯಾಸಂಸ್ಥೆದ ಮುಖಾಂತರ ಇಡೀ ರಾಜ್ಯದ ದೇಶದ ವಿದ್ಯಾರ್ಥಿಗಳನ್ನ ಒಂದು ಮನಸ್ಸಿನ ಕೇಂದ್ರೀಕೃತ ಮಾಡಿದ ಪ್ರದೇಶ ಮೂಡಬಿದ್ರಿ. ಈ ಪ್ಲೇಸ್ ಇನ್ನು ಪ್ರಾರಂಭ ಆಯ್ತು ಬ್ಯಾಂಕ್ದ ಲೊಕೇಶನ್ ಉಂಟಂತ ಇನ್ನು ಮಾತೆರೆಗಳ ಅನುಕೂಲ ಒಂದು ಲೊಕೇಶನ್ ಭಾರಿ ಕೋಟಿನ ಪಾರ್ಕಿಂಗ್ ವ್ಯವಸ್ಥೆ ಇತ್ತಿನ ಪ್ರದೇಶಗಳು ಈ ಬ್ಯಾಂಕ್ದ ಸ್ಥಾಪನೆ ಆದವು. ಗುಂಬದ ಕಾಲೋಡು ಬ್ಯಾಂಕ್ ಸ್ವಲ್ಪ ಜನನೇ ಬಿಡ ಪ್ರದೇಶಗಳು ಮಲ್ತನೆಲ್ಲ ಆಪಿದೆ ಇನಿ ಅಂತ ಇನ್ನು ಪ್ರತಿವರಿ ಬರ್ತನೆ ಎಲ್ಲ ಸ್ಕೂಟರ್ ಬರುತ್ತೆ, ಮಾಪೆಟ್ಗಳು ಬರುತ್ತೆ, ಕಾರ್ ಬರುತ್ತೆ ಅಂತೆ. ಅದು ಸರಿಯಾಗಿರೋದನ್ನ ಪಾರ್ಕಿಂಗ್ ಪ್ಲೇಸ್ ನೋಡು ಇನ್ನು ಬೋಲು ಯಥೇಚ್ಛ ಜಾಗ ಇನ್ನು ಪಾರ್ಕಿಂಗ್ ವ್ಯವಸ್ಥೆ ಇಟ್ಕೊಂಡು ಅಂತೆ. ಅದು ಈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಮುಖಾಂತರ ಇನ್ನು ಭಾರತ್ ಬ್ಯಾಂಕ್ ಇನ್ನು ಮೂರು ಸ್ಥಾಪನೆ ಆಗುತ್ತೆ. ನಂತರ ಈ ಭಾಗದ ಜನಗಳಿಗೆ ಭಾರಿ ಅನುಕೂಲ ಆಗುತ್ತೆ. ಬ್ಯಾಂಕಿನ ಉಪ ಕಾರ್ಯಾಧ್ಯಕ್ಷೆ ನ್ಯಾಯವಾದಿ ರೋಹಿಣಿ ಜಿ ಸಾಲ್ಯಾನ್ ಲಾಕರ್ ಅನ್ನು ಉದ್ಘಾಟಿಸಿದರು. ಮೂಡಬಿದ್ರೆಯಲ್ಲಿ ಕಾರ್ಯಾರಂಭಗೊಂಡ ಬ್ಯಾಂಕಿನ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಶಿಕ್ಷಣ ತಜ್ಞ ಮೋಹನ್ ಆಳ್ವ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷ ಜಗದೀಶ್ ಅಧಿಕಾರಿ, ಉದ್ಯಮಿ ಶ್ರೀಪತಿ ಭಟ್, ಸಮಾಜ ಸೇವಕ ಸುಂದರ್ ಪೂಜಾರಿ ಮುಂಬೈ ನ್ಯೂಸ್ ಪ್ರತಿನಿಧಿಯೊಂದಿಗೆ ತಮ್ಮ ಸಂತಸ ಹಂಚಿಕೊಂಡರು. ಇನಿ 35 ವರ್ಷ ತುಂಬು ಈ ಒಂದು ಬ್ಯಾಂಕ್ನ ಪ್ರಾರಂಭ ಮಾಡ್ತೇವೆ ಮಲ್ತದೆ. ಇನಿ ಈ ಮಟ್ಟ ಬರ್ತದೆ 45 ಶಾಖೆ ಇನ್ನು ಮೂಡಬಿದ್ರೆ ಹಾಪಿನ ಭಾರಿ ಸಂತೋಷ. ಐಟ್ಲ ಜಯ ಸುವರ್ಣರೆ ಭಾರಿ ಯಜಮಾನಿಕೆ ವಹಿಸೊಂದು ಐದು ಜವಾಬ್ದಾರಿ ವಹಿಸೊಂದು ಭಾರಿ ಕೊಲ್ಲೂರು ಹಾಪಿನ ಭಾರಿ ಸಂತೋಷ ವಿಚಾರ. ನೆಕ್ಕ ದೇವೇದ ಅನುಗ್ರಹ ಉಳಿದಿನ ಆಶೀರ್ವಾದ ಭಾರಿ ಬದುಕುಗಳು ಈ ಮೂಡಬಿದ್ರೆ 45 ಶಾಖೆ ಭಾರಿ ಕೊಲ್ಲೂರು ಆವಡು ನನ್ನ 5 ಶಾಖೆ ಮಾತ್ರ 5ನೇ ಶಾಖೆ ಭಾರಿ ಬೇಗ ಆಪರೇಷನ್ நல்ல ಕೆಲಸ ಈ ಬ್ಯಾಂಕ್ ಮುಖಾಂತರ ಆವಡುವುದು ಸಂತೋಷದ ವಿಷಯವನ್ನು ಮುನ್ಪಂದು ದಕ್ಷಿಣ ಕನ್ನಡ ನಮ್ಮ ಭಾರತ ಕೋಆಪರೇಟಿವ್ ಬ್ಯಾಂಕ್ ಹತ್ರ ಮಾಡಿದ ಎರಡನೇದು ವಿಷಯ. ಇದು ಬೊಂಬೈ ಒಂಜಿ ಬ್ರಾಂಚ್ ಓಪನ್ ನನಗೆ ಅಂತ ಒಂದಿತ್ತೆ ಜನಗಳಿಗೆ ಸರ್ವ ಸೌಲಭ್ಯ ಸಹಕಾರ ಭಾರತ ಬ್ಯಾಂಕ್ ಬಂದ ಒಂದು ಒಬ್ಬ ನಮ್ಮ ಬೊಂಬೈ ಉದ್ಯಮ ಇತ್ತಿನ ತಿರ್ತದ ಮಿತ್ತ ಮುಟ್ಟ ಲೆತ್ತದ ಸೌಲಭ್ಯ ಕೊಡ್ತು. ಇದು ಅಕ್ಲೇನು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಸೌಲಭ್ಯ ಕೊಡ್ತಾರೆ ಬ್ಯಾಂಕ್ ನಮ್ಮ ಭಾರತ ಅಂಚನೆ 3 ಎಂಕ್ಲೆಗೆ ಅಂಚನೆ ಸರ್ವಿಸ್ ಕೊಡ್ತು. ಎಂಗಳು ಬತ್ತನ ಕಷ್ಟಕ್ಕೂ ಪೂರ ಪರಿಹಾರ ಕುಂದಾವಡು ಬಂದಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಈ ಶುಭ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರುಗಳು, ಮುಖ್ಯ ಆಡಳಿತ ನಿರ್ವಹಣಾಧಿಕಾರಿ, ಉಪ ಮಹಾಪ್ರಬಂಧಕರು, ಸಹಾಯಕ ಪ್ರಬಂಧಕರುಗಳು, ಪ್ರಬಂಧಕರುಗಳು, ಬ್ಯಾಂಕಿನ ಅಧಿಕಾರಿಗಳು, ಬಿಲ್ಲವರ ಅಸೋಸಿಯೇಷನ್ ಪದಾಧಿಕಾರಿಗಳು, ಮೂಡಬಿದ್ರೆಯ ಗಣ್ಯರು, ಉದ್ಯಮಿಗಳು ಉಪಸ್ಥಿತರಿದ್ದರು. ಮಲ್ಟಿ ಸ್ಟೇಟ್ ಶೆಡ್ಯೂಲ್ಡ್ ಬ್ಯಾಂಕ್ ಆಗಿರುವ ಭಾರತ್ ಬ್ಯಾಂಕ್ 33 ವರ್ಷಗಳ ಅಲ್ಪ ಅವಧಿಯಲ್ಲಿ 46 ಶಾಖೆಗಳನ್ನು ತೆರೆದಿದ್ದು, ವಿನೂತನ ತಾಂತ್ರಿಕ ಆವಿಷ್ಕಾರದೊಂದಿಗೆ ಗ್ರಾಹಕರಿಗೆ ಆಧುನಿಕತೆಯ ಸೌಲಭ್ಯದೊಂದಿಗೆ ನಗುಮೊಗದ ಸೇವೆ ನೀಡುತ್ತಿದೆ. ಸದ್ಯ ಬ್ಯಾಂಕಿನ ಒಟ್ಟು ವ್ಯವಹಾರ 6,500 ಕೋಟಿ ಮಿಕ್ಕಿದ್ದು,
3,800 ಕೋಟಿ ಠೇವಣಿ ಹೊಂದಿದೆ. ಬ್ಯಾಂಕ್ನ ಸಂಸ್ಥಾಪನಾ ದಿನವಾದ ಆಗಸ್ಟ್ 21, 2012 ವೇಳೆಗೆ 50 ಶಾಖೆಗಳನ್ನು ತೆರೆದು ಇತಿಹಾಸ ನಿರ್ಮಿಸಲಿದೆ. ಜನರ ಪ್ರೋತ್ಸಾಹ, ಬ್ಯಾಂಕಿನ ಸಿಬ್ಬಂದಿ ವರ್ಗದ ಅವಿರತ ಶ್ರಮದಿಂದ ಭಾರತ್ ಬ್ಯಾಂಕ್ ಪ್ರಗತಿ ಪಥದತ್ತ ದಾಪುಗಾಲು ಹಾಕುತ್ತಿದೆ ಎಂದು ಬ್ಯಾಂಕ್ನ ಕಾರ್ಯಾಧ್ಯಕ್ಷ ವಾಸುದೇವ್ ಆರ್ ಕೋಟ್ಯಾನ್ ನುಡಿದರು. ಮೇನ್ ಖುಷಿತ ವಿಷಯ ಬಂದಾಗ ನಮ್ಮ ಜನಕಲ್ನ ಪ್ರೋತ್ಸಾಹ ಒಕ್ಕ ಭಾರತ್ ಬ್ಯಾಂಕ್ ಸ್ಟಾಫ್ದ ಒಂದು ಅವಿರತ ಪ್ರಯತ್ನ ಒಂದು ದೀದಿನ ಟಾರ್ಗೆಟ್ನ ನಾವು ಮುಕ್ಕೊಡುಂಟು 10 crore ಡೆಪಾಸಿಟ್ 2,500 ಅಕೌಂಟ್ಸ್ ಮುಕ್ಕೊಡುಂಟು. ಐತಿ ನಮ್ಮ ಮೂಡುಬಿದಿರೆ ಪರಿಸರದ ಪೂರ ಬಂಟ್ವಾಳ ಪರಿಸರದ ಊರದ ಒಳ್ಳೆಯ ಒಂದು ಪ್ರೋತ್ಸಾಹನೇ ಕಾರಣ. ಒಕ್ಕ ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಮುಂಬೈದ ಒಂದು ಕೀರ್ತಿ ಅವು ನಂಗೆ ಒಂದು ಕೀರ್ತಿ ಪತಾಕದ ಲೆಕ್ಕ ನಮ್ಮ ಈ ಡೆವಲಪ್ಮೆಂಟ್ಗೆ ಕಾರಣ. ಒಬ್ಬ ಜನರು ಓವರ್ವೆಲ್ಮಿಂಗ್ ಒಂದಿಟ್ಟು ಸಪೋರ್ಟ್ ಮಾಡ್ಬೋದು ನಮ್ಮ ಸೀಮಿತ ಒಂದು ಬ್ಯಾಂಕ್ದ ಓಪನಿಂಗ್. ಎಜುಕೇಷನ್ ಹಬ್ ಎಂದೇ ದೇಶದೆಲ್ಲೆಡೆ ಖ್ಯಾತಿ ಗಳಿಸಿದ ಮೂಡಬಿದ್ರೆಯಲ್ಲಿ ಭಾರತ್ ಬ್ಯಾಂಕ್ ವ್ಯವಹಾರ ಪ್ರಾರಂಭಿಸಿದ್ದು ಮೂಡಬಿದ್ರೆ ಪ್ರಗತಿಗೆ ಮತ್ತೊಂದು ಆಧಾರ ಸ್ತಂಭವಾಗಿದೆ. ಪ್ರಾರಂಭ ದಿನದಂದೇ 2,500ಕ್ಕೂ ಮಿಕ್ಕಿ ಖ್ಯಾತಿಗಳು ತೆರೆದಿದ್ದು 10 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಗೊಂಡಿದ್ದು ಭಾರತ್ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ತನ್ನದೇ ಆದ ಛಾಪನ್ನ ಒತ್ತಿದೆ ಎನ್ನಬಹುದು. ಕ್ಯಾಮ್ರಾ ಸಹಪಾಠಿ ಕಿಶನ್ ಜೊತೆ ಹೇಮರಾಜ್, ಮುಂಬೈ ನ್ಯೂಸ್ಗಾಗಿ. ನಗರದ ಪ್ರತಿಷ್ಠಿತ ಸಂಸ್ಥೆ ಕುಲಾಲ್ ಸಂಘ ಮುಂಬೈ ಇದರ ಅಧ್ಯಕ್ಷ ಪಿಕೆ ಸಾಲಿಯಾನ್ ಮತ್ತು ಪದಾಧಿಕಾರಿಗಳು ಮುಂಬೈ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಆಯ್ಕೆಗೊಂಡ ಸುನಿಲ್ ಪ್ರಭು ಅವರಿಗೆ ಹೂಗುಚ್ಛ ಮತ್ತು ಅಭಿನಂದನಾ ಪತ್ರ ನೀಡಿ ಅಭಿನಂದಿಸಿದರು. ಕುಲಾಲ್ ಸಂಘದ ಚಟುವಟಿಕೆಯ ಬಗ್ಗೆ ಮಾಹಿತಿ ಪಡೆದ ಸುನಿಲ್ ಪ್ರಭು ಮುಂಬೈ ಮಹಾನಗರ ಸ್ವಚ್ಛ ಹಾಗೂ ಸುಂದರವಾಗಿಡುವಲ್ಲಿ ಸಂಘ ಸಂಸ್ಥೆಗಳು ಕೈಗೂಡಿಸಬೇಕು ಎಂದರು. उसका स्वीकार करना और उसकी अच्छी तरह से मुंबई कर वासियों को फ़ायदा किस तरह से मिले इसका अमल बजावनी करना ये मेरा कर्तव्य रहेगा. और मुंबई शहर मुंबई का एक आइडेंटिटी कायम रखने के लिए जिस तरह से सारे कौम के लोग एक साथ आके बढ़ाना चाहते हैं और सब में एक सिविक सेंस होना चाहिए. ये शहर मेरा है, इस शहर के लिए स्वच्छता रखना, इस शहर के जितनी भी व्यवस्था है उसके ऊपर मेरा अधिकार है, उसको अच्छी तरह से उसका इस्तेमाल करना. ये सारे काम के लिए सिविक सेंस का एक प्रोग्राम मैं कर रहा हूँ, इसलिए सारे संस्थाओं को लेके उसमें काम करना ये मेरा कर्तव्य रहेगा. ಸಂಘದ ಉಪಾಧ್ಯಕ್ಷ ದೇವದಾಸ್ ಕುಲಾಲ್ ಸಂಘದ ಯೋಜನೆಗಳನ್ನು ವಿವರಿಸಿದರು. ತಾನದಿ ಸೈಡ್ ಗೋಡ್ ಬಂದಡೆ ಇಂದು ಕುಲಾಲ ಭವನ ಜಾಗದ ಆಲ್ರೆಡಿ ನಮ್ಮ ಮದ್ದದುಲ್ಲ ಐತ ಕೆಲಸನ ಮತ್ತೊಂದುಲ್ಲ ಅಂಚನೆ ಮಂಗಳೂರದ ಕುಲಾಲ ಭವನದ ಒಂದು ಜನಕುಲ ಒಂದು ಸುಸಜ್ಜಿತ ಒಂದು ಕುಲಾಲ ಭವನದ ಒಂದು ಆಡಿಟೋರಿಯಂ ಮಲ್ಪನ ಒಂದು ಕಾರ್ಯಕ್ರಮ ದಿವಸದ ಒಂದು ಏಪ್ರಿಲ್ ತಿಂಗಳು ಐತ ಕೆಲಸದ 27 ಏಪ್ರಿಲ್ಗೆ ಮಲ್ಪನ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ಕೆಸರಗಲ್ ಪಾಡದನ್ನು ಉದ್ಘಾಟನೆ ಮಾಡ್ಕೊಂಡು ಕೆಲಸ ಮಾಡೋದಿಲ್ಲ. ಐಕೆ ನಮ್ಮ ಕುಲಾಲ ಮೂಡ್ದ ಅಂಚನೆ ಮುಂಬೈದ ಮಾತ ಕುಲಾಲ ಎಲ್ಲ ಮಾತ ಇತರ ಸಂಘ ಸಂಸ್ಥೆದ ಕುಲ ಅಂಚನೆ ಮಾತ ಜಾತಿಯ ಕುಲ ಈಗ ಸಹಕಾರ ಬರ್ತೀನಿ ಭರವಸೆ ಗೊತ್ತಿಗೋದಿಲ್ಲ. ಐಕೆ ಈಗ ಕುಲಾಲನ ಈ ಒಂಜಿ ಎಡ್ಡೆ ಕೆಲಸ ಎಡ್ಡೆ ರೀತಿಯ ಹಾಕಿನ ಈ ಕೆಲಸವನ್ನು ಮಾತೆಲ್ಲ ಶ್ರೀದೇವಿಯಲ್ಲ ಅಂಚನೆ ನಮ್ಮ ಕುಲಾಲ ಎಲ್ಲ ಅಂಚನೆ ಮಾತ ಜಾತಿದ ಸಮಾಜ ಬಾಂಧವರಿಗೆ ಸಹಕಾರ ಮಾಡ್ಕೊಂಡು ಭರವಸೆ ತಂದುಕೊಂಡಿಲ್ಲ. ಕುಲಾಲ್ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಪಿ ಶೇಖರ್ ಮೊಲ್ಯ, ನಿಧಿ ಸಂಗ್ರಹ ಸಮಿತಿಯ ಕಾರ್ಯಾಧ್ಯಕ್ಷ ಗಿರೀಶ್ ಬಿ ಸಾಲ್ಯನ್, ಜತೆ ಕೋಶಾಧಿಕಾರಿ ಜಯ ಎಸ್ ಅಂಚನ್, ವಿದ್ಯಾರ್ಥಿ ಬಳಗದ ಕಾರ್ಯಾಧ್ಯಕ್ಷ ಕರುಣಾಕರ್ ಜೆ ಮೌಲ್ಯ, ಕಟ್ಟಡ ನಿರ್ಮಾಣ ಸಮಿತಿಯ ಸಂಚಾಲಕ ಕೆ ಗೋಪಾಲ್ ಬಂಗೇರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಪುಟ್ಟ ವಿರಾಮದ ನಂತರ ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿ ಮುಂದುವರಿಯುವುದು. ಮುಂಬೈ ನ್ಯೂಸ್. ಹಾಯ್, ಹಲೋ, ನಮಸ್ಕಾರ. ನಾನು ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಮುಂಬೈ ನ್ಯೂಸ್. नमस्कार, याना ऐश्वर्या राय and Nikul Mumbai News Tuandullar. Hi, Yana Budar Sunil Shetty, Nikul Mumbai News Tuandullar. All the best. Hotel Kumars International, approved by Tourism Development Government of Karnataka. Coconut Grove, multi-cuisine restaurant with coastal influences. Clean and hygienic kitchen. Semi-soup and deluxe AC double room. Planet World, the mini conference hall attached with dining hall. Hotel Kumars International, Bendur Main Road, Mangalore, 575002 4222 5871.
ಮುಂಬೈ ನ್ಯೂಸ್. ವಿರಾಮದ ನಂತರ ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಮತ್ತೊಮ್ಮೆ ಸ್ವಾಗತ. ಮುಂಬೈಯ ಮದರ್ ಇಂಡಿಯಾ ಧರ್ಮಾರ್ಥ ರಾತ್ರಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಜನತಾ ಶಿಕ್ಷಣ ಸಂಸ್ಥೆ ಜಂಟಿಯಾಗಿ ಮಹಾನಗರದ ತುಳು ಕನ್ನಡಿಗರಿಗಾಗಿ ಭರತ ವೈಭವ 2012 ಭರತನಾಟ್ಯ ಸ್ಪರ್ಧೆಯನ್ನು ಆಯೋಜಿಸಿತ್ತು. ನಾಟ್ಯ ಸ್ಪರ್ಧೆ ಹಾಗೂ ಸಮಾರಂಭದ ಒಂದು ವರದಿ. ಮದರ್ ಇಂಡಿಯಾ ಧರ್ಮಾರ್ಥ ರಾತ್ರಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಜನತಾ ಶಿಕ್ಷಣ ಸಂಸ್ಥೆ ಜಂಟಿಯಾಗಿ ಭರತ್ ವೈಭವ 2012 ಭರತನಾಟ್ಯ ಸ್ಪರ್ಧೆಯನ್ನು ಆಯೋಜಿಸಿತ್ತು. ನಗರದ ತುಳು ಕನ್ನಡಿಗ ನಾಟ್ಯ ಪ್ರವೀಣರು ನಾಟ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮನಮೋಹಕ ನೃತ್ಯ ಪ್ರದರ್ಶನ ನೀಡಿದರು. स्वागतं कृष्ण शरणागतं कृष्ण मधुरापुरी सदना मृदुवदना मधुसूदनायिक स्वागतं कृष्ण शरणागतं कृष्ण मधुरापुरी सदना मृदुवदना मधुसूदनायिक स्वागतं कृष्ण शरणागतं कृष्ण मधुरापुरी सदना मधुवदना मधुसूदनायिक स्वागतं कृष्ण शरणागतं कृष्ण मधुरापुरी सदना मधुवदना मधुसूदनायिक स्वागतं कृष्ण शरणागतं कृष्ण इक स्वागतं कृष्ण. ನೃತ್ಯ ಸ್ಪರ್ಧೆಯ ಬಳಿಕ ನಡೆದ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಮತ್ತು ಭರತ ವೈಭವ 2012 ವಿಜೇತರಿಗೆ ಬಹುಮಾನ ನೀಡುವ ಸಮಾರಂಭದ ಅಧ್ಯಕ್ಷತೆಯನ್ನು ಮದರ್ ಇಂಡಿಯಾ ರಾತ್ರಿ ಶಾಲಾ ಹಳೆ ವಿದ್ಯಾರ್ಥಿ ಯಶಸ್ವಿ ಹೋಟೆಲ್ ಉದ್ಯಮಿ ಸೂರು ಕರ್ಕೇರ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಉಪಾಧ್ಯಕ್ಷ ಎಲ್ವಿ ಅಮೀನ್ ಆಗಮಿಸಿದ್ದರು. ಗೌರವ ಅತಿಥಿಯಾಗಿ ನವಿ ಮುಂಬೈ ಮಹಾನಗರ ಪಾಲಿಕೆಯ ನಗರ ಸೇವಕ ಸುರೇಶ್ ಶೆಟ್ಟಿ, ಉದ್ಯಮಿ ಸಂತೋಷ್ ಶೆಟ್ಟಿ, ನವಿ ಮುಂಬೈ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕಿಶೋರ್ ಶೆಟ್ಟಿ, ಉದ್ಯಮಿ ಗೋವಿಂದ್ ಪೂಜಾರಿ ಆಗಮಿಸಿದ್ದರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸುರೇಂದ್ರ ಎ ಪೂಜಾರಿ ಹಾಗೂ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಸಂಘದ ಗೌರವ ಕಾರ್ಯದರ್ಶಿ ಹರೀಶ್ ಜಿ ಮೈಂದನ್ ಪ್ರಸ್ತಾವನೆಗೈದರು. Founded in 1940, the association reconstituted in 1980 by few students of Mother India Free Nighter School. Mumbai with the view to promote a cause of education and also literally, culturally, school and the sports activities. Association not only extend the wholehearted support toward the all-round progress of the student community in general. ಈ ಸಂದರ್ಭದಲ್ಲಿ ಶಾಲಾ ಹಳೆ ವಿದ್ಯಾರ್ಥಿ ಮತ್ತು ಅಧ್ಯಾಪಕರಾದ ರಾಮದಾಸ್ ಎಚ್ ನಾಯಕ್, ಜಿಆರ್ ಉದ್ಯಾವರ್, ಹಳೆ ವಿದ್ಯಾರ್ಥಿ ಮತ್ತು ಯಶಸ್ವಿ ಉದ್ಯಮಿ ಎನ್ ಟಿ ಪೂಜಾರಿ, ಪುನೀತ್ ಕುಮಾರ್ ಆರ್ ಶೆಟ್ಟಿ, ಹರೀಶ್ ಜಿ ಮೈಂದನ್, ನ್ಯಾಯವಾದಿ ಸುಂದರ್ ಜೆ ಶೆಟ್ಟಿ, ಮುದ್ದು ಕೆ ಪೂಜಾರಿ ಅವರನ್ನ ವೇದಿಕೆಯ ಗಣ್ಯರು ಸನ್ಮಾನಿಸಿದರು. ಮದರ್ ಇಂಡಿಯಾ ಧರ್ಮಾರ್ಥ ರಾತ್ರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಯಶಸ್ವಿ ಉದ್ಯಮಿಗಳಾಗಿ ಸಲ್ಲಿಸುತ್ತಿರುವ ಸಮಾಜ ಸೇವೆ ಶ್ಲಾಘನೀಯ ಎಂದು ಎಲ್ವಿ ಅಮೀನ್ ನುಡಿದರು. ಈ ಮುಂಬೈ ನಗರಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ನಾವು ಈ ಮೂಲಕ ಕಾಣುತ್ತಾ ಇದ್ದೇವೆ. ಎಲ್ಲ ವಿಷಯದಲ್ಲಿ ಹೋಟೆಲ್ ಉದ್ಯಮವಾಗಲಿ, ವಕೀಲರಾಗಲಿ, ಇಂಜಿನಿಯರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಇದು ಎಲ್ಲ ರಾತ್ರಿ ಶಾಲೆಯಲ್ಲಿ ಕಲಿತವರ ನಮ್ಮ ತುಳುನಾಡಿನ ಕೊಡುಗೆ ಈ ಮುಂಬೈ ನಗರದಲ್ಲಿ ಕಾಣುತ್ತಾ ಇದ್ದೇವೆ. ಮಹಾನಗರದ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಂಸ್ಥೆಯು ವಿದ್ಯಾಸಂಸ್ಥೆಯನ್ನ ಪ್ರಾರಂಭಿಸಬೇಕು ಎಂದು ಸುರೇಶ್ ಶೆಟ್ಟಿ ಸಲಹೆ ನೀಡಿದರು. ಈಗಿನ ಪರಿಸ್ಥಿತಿಯಲ್ಲಿ ಶಾಲೆಯನ್ನು ನಡೆಸುವುದು ತುಂಬಾ ಕಷ್ಟ. ಹಾಗಾದ್ರೆ ಆದರೂ ಈ ಶಾಲೆಯಿಂದ ಹೊರಬಿದ್ದಂತ ತುಂಬಾ ಹಳೆ ವಿದ್ಯಾರ್ಥಿಯರು, ವಿದ್ಯಾವಂತರು, ಡಾಕ್ಟರ್, ಇಂಜಿನಿಯರ್ಸ್ ಎಲ್ಲ ನಮ್ಮ ವೇದಿಕೆಯಲ್ಲಿದ್ದಾರೆ ಹಾಗೂ ಪರಿಸರದಲ್ಲಿದ್ದಾರೆ. ಇವರೆಲ್ಲ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡಿದ್ರೆ, ಈಗ ಸಹ ಕೂಡ ಅನೇಕ ಕಷ್ಟವಂತರು ಹೋಟೆಲ್ ಮತ್ತು ಕ್ಯಾಂಟೀನ್ ದುಡಿದು ವಿದ್ಯಾಭ್ಯಾಸದ ಕೊರತೆಯಲ್ಲಿ ಇರುವವರು
ನಾವು ತುಂಬ ಕಂಡಿದ್ದೇವೆ. ಅದಕ್ಕೋಸ್ಕರ ಪುನಃ ಈ ಜನತಾ ಶಿಕ್ಷಣ ಸಂಸ್ಥೆಯನ್ನು ನಾವು ಎಲ್ಲರೂ ಒಟ್ಟುಗೂಡಿ ಒಂದು ಉತ್ತಮ ಫ್ರೀ ಎಜುಕೇಶನ್ ಇಂಗ್ಲಿಷ್ ಮೀಡಿಯಂನಲ್ಲಿ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡುವ. ಇದಕ್ಕೆ ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ನೃತ್ಯ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ವೇದಿಕೆಯ ಗಣ್ಯರು ಬಹುಮಾನ ವಿತರಿಸಿದರು. ಮಹಾನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡಿಗರು ಆಯೋಜಿಸಿದ ಭರತನಾಟ್ಯ ಸ್ಪರ್ಧೆ ನೆರೆದಿದ್ದ ಕಲಾ ಪ್ರೇಮಿಗಳನ್ನು ರಂಜಿಸಿ ಪ್ರಶಂಸೆಗೆ ಪಾತ್ರವಾಯಿತು. ಕ್ಯಾಮರಾ ಸಹಪಾಠಿ ಸುರೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ. ಕನ್ನಡಿಗರ ಹಿರಿಯ ಸಂಸ್ಥೆ ಮುಂಬೈ ಕನ್ನಡ ಸಂಘದ ಅಮೃತ ಮಹೋತ್ಸವ ಆಚರಣೆಯ ಸಮಾರೋಪ ಸಮಾರಂಭವು ಇತ್ತೀಚೆಗೆ ಜರುಗಿತು. ಸಮಾರಂಭದಲ್ಲಿ ಮುಂಬೈಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯ ಕನ್ನಡಿಗರನ್ನು ಸನ್ಮಾನಿಸಲಾಯಿತು. ಮುಂಬೈ ಕನ್ನಡಿಗರ ಸಂಸ್ಥೆ ಮುಂಬೈ ಕನ್ನಡ ಸಂಘದ ಅಮೃತ ಮಹೋತ್ಸವದ ಸಮಾರೋಪ ಸಮಾರಂಭವು ಇತ್ತೀಚೆಗೆ ಮಾಟುಂಗ ಕರ್ನಾಟಕ ಸಂಘದ ಡಾಕ್ಟರ್ ವಿಶ್ವೇಶ್ವರಯ್ಯ ಸಭಾಗೃಹದಲ್ಲಿ ಜರುಗಿತು. ಬೆಂಗಳೂರಿನ ಸೆಂಚುರಿ ಸಮೂಹ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪಿ ದಯಾನಂದ ಪೈ ಮುಖ್ಯ ಅತಿಥಿಯಾಗಿದ್ದರು. ಕಲ್ಯಾಣ್ ಉದ್ಯಮಿ ಭಾಸ್ಕರ್ ಎಸ್ ಶೆಟ್ಟಿ, ವಿರಾರ್ ನಾಲಾಸೋಪಾರ ಕರ್ನಾಟಕ ಸಂಸ್ಥೆಯ ಉಪಾಧ್ಯಕ್ಷ ಲಯನ್ ಶಂಕರ್ ಕೆಟಿ ಗೌರವ ಅತಿಥಿಗಳಾಗಿದ್ದರು. ಸಂಘದ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು. ಮುಂಬೈ ಕನ್ನಡ ಸಂಘದ ಅಧ್ಯಕ್ಷ ಗುರ್ರಾಜ್ ಎಸ್ ನಾಯಕ್ ಸಂಘದ ಬಗ್ಗೆ ಮಾತನಾಡಿದರು. ಮುಂಬೈ ಕನ್ನಡಿಗರ ನೆನಪಿನಲ್ಲಿರುವಂತಹ ದಿನ. ಅಂದು ಮುಂಬೈಯ ವರ್ಲಿಯ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕೀರ್ತನ ಕೇಸರಿ ಬೇಲೂರು ಕೇಶವದಾಸರಿಂದ ಮುಂಬೈ ಕನ್ನಡ ಸಂಘವು ವಿಧಿಯುಕ್ತವಾಗಿ ಉದ್ಘಾಟನೆಯಾಯಿತು. ವರ್ಲಿಯಲ್ಲಿ ಹುಟ್ಟಿದ ಸಂಘವು ಅಂಬೆಗಾಲುತ್ತಾ ಮಾಟುಂಗಪುರದ ಪರಿಸರಕ್ಕೆ ಬಂದು ಮುಟ್ಟಿತು. ಸಂಘದ ಸ್ಥಾಪಕ ಸದಸ್ಯರು ಮುಂಬೈ ಕನ್ನಡ ಮಕ್ಕಳಿಗೆ ಕನ್ನಡವನ್ನು ಕಲಿಸಬೇಕೆಂಬ ಸದುದ್ದೇಶದಿಂದ ಕನ್ನಡವನ್ನು ಕಲಿಸಲು ಪ್ರಾರಂಭಿಸಿದರು. ಕಲಿಯುವವರ ಸಂಖ್ಯೆ ಹೆಚ್ಚಾದಂತೆ ಕನ್ನಡ ಶಾಲೆಯನ್ನು ಪ್ರಾರಂಭಿಸುವ ಯೋಜನೆ ಹೊಂದಿ ಇಂದಿನ ರಾಷ್ಟ್ರೀಯ ಶಿಕ್ಷಣ ಶಾಲೆಯನ್ನು ಸ್ಥಾಪಿಸಿದರು. ಇದರ ಸ್ಥಾಪಕ ಸದಸ್ಯರು ನಮ್ಮ ಮುಂಬೈ ಕನ್ನಡ ಸದಸ್ಯರು. ಇಂದು ವಡಾಲದಲ್ಲಿ ಕನ್ನಡ ಶಾಲೆಯಲ್ಲಿ 3,000 ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದು ಈ ಶಾಲೆ ಸ್ನಾತಕೋತ್ತರ ಪದವಿ ಕಾಲೇಜು ಆಗಿದ್ದು ಅಪಾರ ಪ್ರಗತಿಯನ್ನು ಸಾಧಿಸಿದೆ. ಅಮೃತ ಮಹೋತ್ಸವದ ಅಂಗವಾಗಿ ಸಂಘವು ಹೊರತಂದ ಅಮೃತಧಾರೆ ಸ್ಮರಣ ಸಂಚಿಕೆಯನ್ನ ದಯಾನಂದ ಪೈ ಬಿಡುಗಡೆಗೊಳಿಸಿದರು. ಬಳಿಕ ಕಳೆದ ಹಲವಾರು ವರ್ಷಗಳಿಂದ ನೃತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗುರು ಮಹಾಬಲ ಎನ್ ಸುವರ್ಣ, ಔದ್ಯೋಗಿಕ ಕ್ಷೇತ್ರದ ಸಾಧನೆಗಾಗಿ ಎನ್ಬಿಎಚ್ ಕುಲಕರ್ಣಿ, ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ಆರ್ಬಿ ಹೆಬ್ಬಳ್ಳಿ, ಸಂಗೀತ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ವಿದೂಷಿ ಉಮಾ ನಾಗಭೂಷಣ್, ಮುಂಬೈ ಕನ್ನಡಿಗರ ಪ್ರಥಮ ಸಾಮಾಜಿಕ ಸಂಸ್ಥೆ ಮೊಗವೀರ ವ್ಯವಸ್ಥಾಪಕ ಮಂಡಳಿಯನ್ನು ಸನ್ಮಾನಿಸಲಾಯಿತು. ಕಳೆದ 75 ವರ್ಷಗಳಿಂದ ಸಂಘಕ್ಕೆ ಭೇಟಿ ನೀಡಿದ ಗಣ್ಯರ ಅನಿಸಿಕೆಯ ಸಂಚಿಕೆಯನ್ನು ಭಾಸ್ಕರ್ ಶೆಟ್ಟಿ ಬಿಡುಗಡೆಗೊಳಿಸಿದರು. ಕನ್ನಡಿಗರ ಸಾಧನೆಯನ್ನು ಪ್ರಶಂಸಿಸಿದ ದಯಾನಂದ್ ಪೈ ಮಕ್ಕಳಿಗೆ ಮಾತೃಭಾಷೆ ಕಡ್ಡಾಯವಾಗಿ ಕಲಿಸಬೇಕು ಎಂದರು. ಜನರು ಇಲ್ಲಿ ಬಂದು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ. ಆದ್ರೆ ಒಂದೇ ಒಂದು ಹೇಳ್ತೇನೆ, ನೀವು ದೂರ ಇರಬಹುದು, ಆದ್ರೆ ಕನ್ನಡಿಗರು, ನಾವು ಕನ್ನಡ ತಾಯಿಯ ಮಕ್ಕಳು, ನಾವು ಕನ್ನಡ ನಾಡಿಗೋಸ್ಕರ, ಕನ್ನಡ ತಾಯಿಗೋಸ್ಕರ, ಕನ್ನಡ ನುಡಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು ಅದು ಸಾಲೋದಿಲ್ಲ ಅಂತ ನಾನು ಭಾವನೆ ಮಾಡ್ತೇನೆ. ಎಷ್ಟು ತ್ಯಾಗ ಮಾಡಿದ್ದಾರೆ, ಇವತ್ತಾದ್ರ ಫಲವನ್ನು ನಾವು ಉಂಟಾ ಇದ್ದೇವೆ. ಅದನ್ನ ನಾವು ಯಾವಾಗ್ಲೂ ನೆನೆಸ್ಬೇಕು. ನಾವು ಎಂತದಾದ್ರೂ ಇವತ್ತು ನಾನು ಖಂಡಿತವಾಗಿ ಹೇಳ್ತೇನೆ, ನನ್ಗೆ ಏನಾದ್ರೂ ಸ್ಥಾನಮಾನ ಗೌರವ ಏನಾದಿದ್ರೆ ಕೇವಲ ಕನ್ನಡ ನಾಡಿನಲ್ಲಿ ಜನಿಸಿದ್ರಿಂದ, ಕೇವಲ ಕನ್ನಡ ಭಾಷೆಯಲ್ಲಿ ಮಾತನಾಡಿ ಕನ್ನಡ ಭಾಷೆ ಕಲ್ತದ್ದು ಅದರಿಂದ ನನಗೆ ಬಂದಿದೆ ಅಂತ ನಾನು ಭಾವನೆ ಮಾಡ್ತೇನೆ. ನಿಮ್ಗೆಲ್ರಿಗೂ ಅದೇ ಭಾವನೆ ಇರ್ತಂತ ಹೇಳ್ತಾನೆ. ಯಾಕಂದ್ರೆ ನೀವು ಇಲ್ಲಿ ಬಂದಿದ್ರಿ, ಇಲ್ಲಿ ನಿಮ್ಮ ಮಕ್ಕಳಿಗೆ ಅಷ್ಟು ಗೊತ್ತಾಗ್ಲಿಕ್ಕೆ ನಿಮ್ಗೆ ಗೊತ್ತಿದೆ ಕನ್ನಡ ಭಾಷೆ ಎಷ್ಟು ಸ್ವಾರಸ್ಯಕರವಿದೆ, ಎಷ್ಟು ಆ ಸ್ವೀಟ್ನೆಸ್ ಇದೆ ಅಂತ. ಆದ್ರೆ ಮಕ್ಕಳಿಗೆ ಗೊತ್ತಾಗ್ಲಿಕ್ಕೆ ಅಂದ್ರೆ ದಯವಿಟ್ಟು ನೀವು ಮಕ್ಕಳಿಗೆ ಕನ್ನಡದಲ್ಲಿ ಆದಷ್ಟು ಅವರಿಗೆ ಕಲಿಸಿ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಅರುಣೋದಯ ಕಲಾನಿಕೇತನ ಚೇಂಬೂರು ಇದರ ಕಲಾವಿದರು ಗುರು ಮೀನಾಕ್ಷಿ ರಾಜು ಶ್ರೀಯಾನ್ ಅವರ ನಿರ್ದೇಶನದಲ್ಲಿ ನೃತ್ಯ ವೈಭವ ಪ್ರದರ್ಶಿಸಿದರು. ಕ್ಯಾಮರಾ ಸಹಪಾಠಿ ಸಂತೋಷ್ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್ಗಾಗಿ. ಕರ್ನಾಟಕ ಸಂಘ
ಮುಂಬೈ ಇದರ ಕಲಾಭಾರತಿಯ 20ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಸಿದ್ಧ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಪರಮೇಶ್ವರ್ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ತನ್ನ ಸುಮಧುರ ಕಂಠಶ್ರೀ ಹಾಗೂ ಶಾಸ್ತ್ರೀಯ ಸಂಗೀತದ ಆಳವಾದ ಜ್ಞಾನದಿಂದ ನೆರೆದಿದ್ದ ಸಂಗೀತ ಪ್ರಿಯರನ್ನ ಪಂಡಿತ್ ಪರಮೇಶ್ವರ್ ಮಂತ್ರಮುಗ್ಧಗೊಳಿಸಿದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.